ಅಪ್ಪ ನೀವು ಬೆಕ್ಕು ತಗೊಳ್ತೀರಾ ತಗೊಳಲ್ವಾ? ಯಾವಾಗಲೂ ಕೇಳ್ತೀನಿ, ಅದೇ ನೀವು ತಗೊಳ್ತೀರಾ ಅಂತೀರಾ, ಮೋಸ ಮಾಡಿದ್ದೀರಾ. ನಮ್ಗೆ ತಗೊಳ್ತಾನೆ ಇಲ್ಲ ನೀವು. ವಿಷಯ ಬಾಳ್ಮುಚ್ಚು 2 ಸಾರಿ ಕೇಳ್ತೀರಾ, ನೀನು ಬೆಕ್ಕು ತಗೊಳಲ್ಲ. A few moments later. ಅಪ್ಪ ನಾವ್ ಎಲ್ಲಿ ಹೋಗ್ತಿದೀವಿ? ಎಲ್ಲರೂ ರೆಡಿ ಆಗಿದ್ದೀವಿ. ನೀನು ಇಷ್ಟು ದಿನ ಕೇಳ್ತಿದ್ದಲ್ಲ ಮಗಳೇ, ಏನೋ ತಂದ್ಕೊಡಿ, ಏನೋ ಬೇಕು ನಮ್ಮ ಮನೆಗೆ, ಯಾವಾಗ ತರ್ತೀರಾ ಅಂತ. ಎನಿ ಗೆಸ್? ಬೆಕ್ಕು ತಗೊಳಕ್ ಹೋಗ್ತಿದೀವ. ಎಸ್, ಬೆಕ್ಕು ತಗೊಳಕ್ ಹೋಗ್ತಿದೀವಿ. ಹಾ, ಬೆಕ್ಕು. ಓ ಮೈ ಗಾಡ್ ಪಾಪ, ಥ್ಯಾಂಕ್ ಯು. ಬೆಕ್ಕು ಯಾವಾಗ್ಲೂ ಬೆಕ್ಕು ಬೇಕೇ ಬೇಕಿತ್ತು. ಏಕೆ? ಯಾವಾಗ್ಲೂ ಮನೆಯಲ್ಲಿ ಏನು ಇರಲ್ಲ ಅಂತ. ಯಾಕೆ ನೀವೇ ಇದಿರಲ್ಲ? ನಾಯಿ ಬೇಕು ಅಂತ ಅಂದ್ರೆ ನೀವೇ ಇದಿರಲ್ಲ. ನೀನು ಇದು ಆಶಿತ್ ಇಬ್ರು ಇದೆಯಾ, ನಾಯಿ ಹಾಕ್ಬೇಕು. ಬೆಕ್ಕು ಹೇಗಿರುತ್ತೋ ಗೊತ್ತಿಲ್ಲಲ್ಲ, ಮನೆಗೆಲ್ಲ ಬಂದು ಪರ್ಚ್ ಹಾಕಿದ್ರೆ, ಗೋಡೆನೆಲ್ಲ ಆಮೇಲೆ ಕಿತ್ತಾಕಿದ್ರೆ ಏನ್ ಮಾಡ್ತೀಯ? ಅದ್ರ ಪಾಟಿನೆಲ್ಲ ನೀನೇ ಎತ್ಬೇಕು ಆಮೇಲೆ ತಂದ್ರೆ. ಗೊತ್ತಿಲ್ಲ. ಬೆಕ್ಕು ಇವಾಗ ಫಸ್ಟ್ ಹೋಗೋಣ, ನೋಡೋಣ ಯಾವ ತರ ಇದೆ, ಆಮೇಲೆ ನೋಡೋಣ, ಡಿಸೈಡ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಸೊ ಇಷ್ಟು ದಿನ ನನ್ನ ಮಗಳು ಕೇಳ್ತಾ ಇದ್ಲು, ಪಪ್ಪ ಬೆಕ್ಕು ಬೇಕು, ಪಪ್ಪ ನಾಯಿ ಏನಾದ್ರು ತಗೊಂಬನ್ನಿ, ಎಲ್ರ ಮನೇಲೂ ಇದೆ ಅಂತ. ನಾನು ಅಯ್ಯೋ ಅದು ತಗೊಂಬಂದ್ರೆ ಮನೇಲೆಲ್ಲ ಸುಮ್ಮನೆ ಸ್ಕ್ರ್ಯಾಚ್ ಮಾಡುತ್ತೆ ಹಾಗೆ ಹೀಗೆ ಅಂತ ಹೇಳಿ ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಟೈಮ್ ಪಾಸ್ ಮಾಡಿಸ್ದೆ. ಬಟ್ ಈಗ ಅವಳಿಗೆ ಹಿಂಸೆ ಅಂತೂ ತಡೆಯಕ್ಕೆ ಆಗ್ತಾ ಇಲ್ಲ ನಮಗೆ. ಸೊ ನಾವಿವಾಗ ಅವಳು ಆ್ಯಕ್ಚುಲಿ ಅವಳಿಗೆ ಇನ್ನೂ ಗೊತ್ತಿಲ್ಲ, ಅವಳಿಗೆ ಈಗ ಜಸ್ಟ್ ಗೊತ್ತಾಯಿತು. ಸೊ ಒಂದು ಕಡೆ ಹೋಗ್ತಾ ಇದೀವಿ ಬೆಕ್ಕು ನೋಡೋದಕ್ಕೆ. ಸೊ ಇಲ್ಲಿ ಯಾವ ಥರಪ್ಪ ಅಂತ ಅಂದರೆ, ನಮ್ಮೂರ ಕಡೆಗಳಲ್ಲೆಲ್ಲ ಸಿಗುತ್ತಲ್ಲ, ಅಲ್ಲಿ ಇಲ್ಲಿ ತೊಗೊಂಬಂದು ಮನೇಲಿ ಇಟ್ಕೊಂಡು ಡೈರೆಕ್ಟ್ ತಂದ್ಬಿಡೋದು, ಆ ಥರ ಎಲ್ಲ ಇಲ್ಲಿ. ಸೊ ಒಂದು ನಾವೇನಾದ್ರೂ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದೀವಿ ಅಂತ ಅಂದರೆ, ಸೊ ಫಸ್ಟು ಅಪಾಯಿಂಟ್ಮೆಂಟ್ ತೊಗೋಬೇಕು. ಸೊ ಇವಾಗ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ 4 ಗಂಟೆಗೆ, ಈಗ 3:30. ಸೊ ಇಲ್ಲಿಂದ ಒಂದು 25 ನಿಮಿಷ ಡ್ರೈವ್. ಸೊ ಅಲ್ಲೋಗಿ ನೋಡೋಣ ಯಾವ ಥರ ಇದೆ, ಏನು ನಮ್ಗೆ ಅಡ್ಜಸ್ಟ್ ಆಗುತ್ತಾ ಏನು ಅಂತ. ಬನ್ನಿ ತೋರಿಸ್ತೀನಿ. ಆಶಿತ್, ಮಮ್ಮಿ ನಾವ್ ನಿಜವಾಗ್ಲೂ ಬೆಕ್ಕು ತಗೋತಿದೀವ. ಹೌದು, ನಂಗೆ ಬಿಲೀವ್ ಮಾಡಕ್ಕೇನೆ ಆಗ್ತಿಲ್ಲ. ಏನಾರು ಪಾರ್ಟಿ ಮಾಡಿದ್ರೆ ಉಚ್ಚಿ ಮನೆಯಲ್ಲೆಲ್ಲ ಎತ್ತಬೇಕು. ನಾನೇ ಎತ್ತಾಕ್ತೀನಿ. ನಂಗೆ ಬಿಲೀವ್ ಮಾಡಕ್ಕೇನೆ ಆಗ್ತಿಲ್ಲ, ಬೆಕ್ಕು ತಗೋತಿದೀವಿ ಇವತ್ತು. ಅಲ್ಲಿ ಹೋಗಿದ್ಮೇಲೆ ಗೊತ್ತಾಗುತ್ತೆ, ನೋಡೋಣ ಹೇಗಿರುತ್ತೆ ಅಂತ. ಚೆನ್ನಾಗಿರ್ಬೇಕು ನನ್ ಜೊತೆ. ಹೌದೌದು, ಗೊತ್ತಾಗುತ್ತೆ ನೋಡಾದ್ಮೇಲೆ. ಸೊ ಒಂದು 20 ನಿಮಿಷ ಡ್ರೈವ್ ಮಾಡಾದ್ಮೇಲೆ ಪೋರ್ಟ್ಸ್ಮೌತ್ ಅಂತ ಒಂದು ಸಿಟಿ. ಸೊ ಅಲ್ಲಿಗೆ ಬಂದು ತಲುಪಿದ್ವಿ. ಸೊ ಅವೇಕ್ಷಾ ಅಂತೂ ಸಿಕ್ಕಾಬಟ್ಟೆ ಎಕ್ಸೈಟ್ ಆಗ್ಬಿಟ್ಟಿದ್ಲು. ಸೊ ಅಂದಾಗೆ ನಾವಿವತ್ತು ನೋಡಕ್ ಬಂದಿರೋ ಈ ಬೆಕ್ಕಿನ ಬ್ರೀಡು, ಸೊ ಅಮೆರಿಕನ್ ಡೊಮೆಸ್ಟಿಕೇಟೆಡ್ ಶಾರ್ಟ್ ಹೇರ್ ಆಲಿ ಕ್ಯಾಟ್ ಅಂತ. ಇದನ್ನ ಹೋಮ್ ಕ್ಯಾಟ್ ಅಂತಾನೂ ಕೂಡ ಹೇಳ್ತಾರೆ, ಯಾಕೆಂದ್ರೆ ಇದು ಸಿಕ್ಕಾಬಟ್ಟೆ ಫ್ರೆಂಡ್ಲಿ ಆಗಿರುತ್ತೆ. ಸೊ ಜೊತೆಗೆ ಬುದ್ಧಿನೂ ಕೂಡ ಬೇಗ ಕಲಿಯುತ್ತೆ ಇದು. ಸೊ ಈ ಬೆಕ್ಕು ಟ್ರೈನ್ಡ್ ಆಗಿರುವಂತ ಬೆಕ್ಕು. ಸೊ ಟ್ರೈನ್ಡ್ ಅಂತ ಅಂದ್ರೆ ಮೇಜರ್ ಆಗಿ ಪಾಟಿ ಟ್ರೈನ್ಡ್ ಆಗಿರೋ. Hello. Yeah, hi. My dog, he wants to say hi so bad. So the hair falling, you could get like a grooming brush at Walmart. They're like $2, a cat grooming brush. You can brush him, once a day if you want. He actually really likes it. You just take the brush down him. ಸೊ ಅಂದಾಗೆ ಬೆಕ್ಕನ್ನ ಯಾವ ತರ ಕೇರ್ ಮಾಡಬೇಕು ಅಂತ ಅವಿಕ್ಷಾ ಎಲ್ಲನ್ ಕೇಳಿ ತಿಳ್ಕೊಂಬಿಟ್ಲು. ಸೊ ನಿಮ್ಗೆ ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು. ಸೊ ಅಮೆರಿಕಾದಲ್ಲಿ ಮನುಷ್ಯ ಹುಟ್ಟೋ ಬದಲು ಬೆಕ್ಕು ನಾಯಿಗಳಾಗಿ ಹುಟ್ಟಿದ್ರೆ ಸಿಕ್ಕಾಬಟ್ಟೆ ಸವಲತ್ತುಗಳು ಕಣ್ರಿ. ಸೊ ಈ ಬೆಕ್ಕು ನಾಯಿಗಳಿಗೆ ಒತ್ತೊತ್ತಿಗೆ ಊಟ, ಬಟ್ಟೆ, ಸವಲತ್ತು, ಎಂಥ ದೌಲತ್ತುಗಳು ಗೊತ್ತಾ ಬೆಕ್ಕು ನಾಯಿಗಳಿಗೆ ಇಲ್ಲಿ ಇರಲಿ. ಸೊ ನಮ್ಮೂರ ಕಡೆ ಎಲ್ಲ ಬೆಕ್ಕು ನಾಯಿಗಳನ್ನೆಲ್ಲ ಸಿಕ್ಕದ ಕಡೆ ಎಲ್ಲ ಪರ್ಚೇಸ್ ಮಾಡ್ತೀವಲ್ಲ. ಸೊ ಇಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಸೊ ನಾವೇನಾದರೂ ಇಲ್ಲಿ ಬೆಕ್ಕು ಇಲ್ಲ ನಾಯಿನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ, ಒಂದು ಅಡಾಪ್ಷನ್ ಸೆಂಟರ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬೇಕು. ಇಲ್ಲ ಅಂತ ಅಂದರೆ ಪ್ರೈವೇಟ್ ಬ್ರೀಡರ್ಗಳ ಹತ್ರ ಇರ್ತಾರೆ, ಈಗ ನಾವು ಬಂದಿದ್ದೀವಲ್ಲ ಅಲ್ಲಿ ಹೋಗ್ಬೇಕು. ಸೊ ಅದು ಇಲ್ಲ ಅಂತ ಅಂದರೆ, ಸೊ ಇನ್ನೊಂದು ಶೆಲ್ಟರ್ಗಳಂತ ಇರುತ್ತೆ. ಸೊ ಶೆಲ್ಟರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತಪ್ಪಿಸ್ಕೊಂಡಿರೋ ಬೆಕ್ಕುಗಳನ್ನೆಲ್ಲ ಹಿಡಿದು, ಸೊ ಯಾರು ಸಾಕಬೇಕು ಅಂತ ಅನ್ಸುತ್ತೆ ಅವರು ಕೊಡ್ತಾರೆ. ಸೊ ಅಡಾಪ್ಷನ್ ಸೆಂಟ್ರ್ ಅಂತ ಅಂದ್ರೆ ಅಲ್ಲೆಲ್ಲ ಒಂಥರ ಕಾಸ್ಟ್ಲಿ ಬೆಕ್ಕುಗಳಿರುತ್ತೆ. ಸೊ ನಮಗೆ ಆ ಬೆಕ್ಕುಗಳನ್ನ ಸಾಕುವಂಥ ತಾಕತ್ತಿದೆಯಾ ಅಂತ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಫಸ್ಟ್ ಮಾಡಿ ಆಮೇಲೆ ಆ ಬೆಕ್ಕುಗಳನ್ನ ನಮಗೆ ಕೊಡ್ತಾರೆ. ಸೊ ಇನ್ನೊಂದು ಪ್ರೈವೇಟ್ ಬ್ರೀಡರ್ ಹತ್ರ ಈ ರೀತಿ ಬಂದರೆ, ಸೊ ಅವರು ಸೆಲ್ ಮಾಡೋದಕ್ಕೋಸ್ಕರನೇ ಅದಕ್ಕೆಲ್ಲ ಚೆನ್ನಾಗಿ ಬುದ್ಧಿ ಕಲಿಸಿ ಪಾಟಿ ಟ್ರೈನಿಂಗ್ ಮಾಡಿ ಅದಕ್ಕೊಂದು ಹೆಸರು ಕಟ್ಟಿ, ಸೊ ಹೆಸರು ಕರೆದ್ರೆ ಸಾಕು ನಾಯಿಗಳು ಓಡ್ ಬರ್ತಾವಲ್ಲ, ಇಲ್ಲಿ ಬೆಕ್ಕುಗಳು ಕೂಡ ಓಡ್ ಬರ್ತವೆ. ಸೊ ಆ ಥರ ಟ್ರೈನ್ ಮಾಡಿರ್ತಾರೆ. ಸೊ ಇದು 11 ತಿಂಗಳ ಬೆಕ್ಕು. ಸೊ ಇದರ ಹೆಸರು
ಓರಿಯೋ ಅಂತ. ಸೊ ಇದು ಸಿಕ್ಕಾಬಟ್ಟೆ ಒಳ್ಳೆ ಬೇಕು ಕಣ್ರಿ. ಸೊ ಅಂದಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಬೆಕ್ಕು ಪಾಟಿಗೆ ಹೋಗಿರೋದನ್ನೆಲ್ಲ 1-2 ಎತ್ತಾಕ್ತಾ ಇದ್ದಾರೆ. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಇದಕ್ಕೆ ಕಂಪ್ಲೀಟ್ ಟ್ರೈನ್ ಮಾಡಿಸಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೊಂಥರ ಲಿಟರ್ ಮರಳು ಥರನೇ ಇರುತ್ತದು. ಸೊ ಆ ಬೆಕ್ಕುಗಳು ಬಂದು ಅದ್ರ ಒಳಗಡೆನೆ ಪಾಟಿ ಮಾಡೋದು. ಸೊ ಅದು ಬಿಟ್ರೆ ಬೇರೆ ಎಲ್ಲೂ ಹೋಗೋದೇ ಇಲ್ಲ. ಮತ್ತೆ ಇದು ಎಷ್ಟು ಕ್ಲೀನ್ ಅಂತ ಅಂದ್ರೆ, ಇದು ಒಂದ್ಸರಿ ಪಾಟಿ ಮಾಡಿ ಹೊರಗಡೆ ಬಂದ್ಮೇಲೆ ನಾವು ಅದನ್ನ ಕ್ಲೀನ್ ಮಾಡ್ಲೇಬೇಕು. ಸೊ ಅದೇನಾದ್ರೂ ಗಲೀಜಿತ್ತು ಅಂತ ಅಂದ್ರೆ ಅದು ಒಳಗಡೆ ಹೋಗೋದೇ ಇಲ್ಲಪ್ಪ. ಸೊ ನನಗಂತೂ ಅದು ಸಿಕ್ಕಾಬಟ್ಟೆ ಆಶ್ಚರ್ಯ ಆಯ್ತು. ಮತ್ತೆ ಅದನ್ನ ಓರಿಯೋ ಅಂತ ಕೂಗಿದ್ರೆ ಸಾಕು, ಓಡ್ ಬರುತ್ತೆ. ನಾವು ಅಲ್ಲಿಂದ ತಗೊಂಡು ಮನೆ ಹತ್ರ ಬಂದ್ವಿ. ಸೊ ಆಶಿತ್ ಅವಿಕ್ಷಾ ಅಂತೂ ಅಯ್ಯೋ ನಮ್ಮ ಮನೆಯಲ್ಲಿ ಅದನ್ನ ಓಪನ್ ಮಾಡಿ ಬಿಟ್ಟ ತಕ್ಷಣ ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ರೆ ಪಾಪ ಏನ್ ಮಾಡೋದು ಅಂತ ಅವರು ಕೂಡ ಭಯ ಪಡ್ತಾ ಇದ್ರು. ಸೊ ನನಗೂ ಅದೇ ಅನ್ನಿಸ್ತಾ ಇತ್ತು, ನಮ್ಮೂರ ಕಡೆ ಎಲ್ಲ ಬೆಕ್ಕುಗಳು ಮನೇಲಿ ನಿಂತ್ಕೊಳ್ಳೋದೇ ಇಲ್ಲ, ಓಡೋಗ್ಬಿಡ್ತಾವಲ್ವ, ಆ ಥರ ಆದರೆ ಏನು ಅಂತ. ಸೊ ಅವರು ಪಾಪ ಕ್ಯಾರಿ ಬ್ಯಾಗಲ್ಲಿ ಎಲ್ಲ ಕೊಟ್ಟಿದ್ರು. ಸೊ ಅದಕ್ಕೆ ಬೇಕಾದಂಥ ಐಟಮ್ಗಳು ನೋಡಿ, ಇದು ಲಿಟ್ರ್ ಬಾಕ್ಸು ಮತ್ತು ಸ್ಕ್ರ್ಯಾಚ್ ಬೋರ್ಡು. ಸೊ ಸ್ಕ್ರ್ಯಾಚ್ ಬೋರ್ಡು ಅಂತ ಅಂದರೆ ಇಲ್ಲಿ ರಟ್ಟಲ್ಲಿ ಮಾಡಿದಾರಲ್ಲ, ಸೊ ಅದನ್ನೇ ಸ್ಕ್ರ್ಯಾಚ್ ಬೋರ್ಡ್ ಅಂತಾರೆ. ಅದೇನು ಮಾಡುತ್ತೆ ಅಂದರೆ ಅದಕ್ಕೇನಾದರೂ ಉಗುರು ಏನಾದರೂ ತುಂಬ ಉದ್ದ ಆದಾಗ ಆ ಬೋರ್ಡ್ ಒಳಗಡೆ ಹೋಗಿ ಎಲ್ಲನೂ ಫುಲ್ಲು ಉಗುರನ್ನೆಲ್ಲ ಸ್ಕ್ರ್ಯಾಚ್ ಮಾಡುತ್ತೆ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ತೊಗೊಂಬಂದು ಹಿಂದೆ ಪ್ಯಾಟಿಯೋದಲ್ಲಿ ಇಳಿಸಿದ್ವಿ. ಸೊ ಓಪನ್ ಮಾಡಿದ್ವಿ. ಸೊ ಅದಕ್ಕೊಂಥರ ಏನೋ ಹೊಸ ಜಾಗ ಅಲ್ವಾ, ಅಯ್ಯೋ ಎಲ್ಲೋಗ್ಲಿ ಏನು ಮಾಡಲಿ ಅಂತ ಹಿಂದೆ ಮುಂದೆ ಎಲ್ಲ ನೋಡ್ತಾ ಇತ್ತು. ಆಶಿತ್ ಅವಿಕ್ಷಾ ಅಂತೂ ಅದನ್ನ ಮುಟ್ಟೋದಕ್ಕೆ ಭಯ ಪಡ್ತಾ ಇದ್ರು. ಸೊ ನಾವು ಹಿಂದೆ ಡೋರ್ನೆಲ್ಲ ಲಾಕ್ ಮಾಡಿ ಏನಾದರೂ ಆಗಲಿ ಪರವಾಗಿಲ್ಲ ಅಂತ ಓರಿಯೋನ ಹೊರಗಡೆ ತೆಗ್ದೇ ಬಿಟ್ವಿ. ಸೊ ಇವಾಗ ಇದ್ರ ದುಡ್ಡು ಎಷ್ಟು, ಇದ್ರ ಬೆಲೆ ಎಷ್ಟು, ಈ ವಿಚಾರಕ್ಕೆ ಬರೋಣ. ಸೊ ಈ ಒಂದು ಪರ್ಟಿಕ್ಯುಲರ್ ಬ್ರೀಡ್ ನಾವೇನು ಡೊಮೆಸ್ಟಿಕೇಟೆಡ್ ಶಾರ್ಟೆಡ್ ಆಲಿಕ್ಯಾಟ್ ಅಂತ ಹೇಳಿದ್ವಿ. ಸೊ ಇದರ ಬೆಲೆ ಒಂದು $350-500 ಕೂಡ ಆಗುತ್ತೆ. ಅಂದರೆ 40,000 45,000 ರೂಪಾಯಿವರೆಗೂ ಆಗುತ್ತೆ. ನಿಮ್ಗೆ ಕೇಳಿದ್ರೆ ಶಾಕ್ ಆಗ್ಬೋದು, ಏನಪ್ಪ ಇದು ಒಳ್ಳೆ ಬೀದಿ ಬೆಕ್ ಥರ ಇದೆ, ನಮ್ಮೂರ ಕಡೆ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಅಂತ. ಬಟ್ ಇಲ್ಲಿ ಆ ಥರ ಫ್ರೀಯಾಗಂತೂ ಸಿಗೋದೇ ಇಲ್ಲ. ಸೊ ನಾವು ಇದನ್ನ ಪ್ರೈವೇಟ್ ಬ್ರೀಡರ್ ಹತ್ರ ತಂದಿರೋದ್ರಿಂದ ಸೊ ಇದ್ರ ಕಾಸ್ಟ್ ಒಂದು ಆಲ್ಮೋಸ್ಟ್ ಒಂದು $350-450 ಆಯಿತು. ಸೊ ಶೆಲ್ಟರ್ ಅಂತ ಹೇಳಿದ್ನಲ್ಲ, ಸೊ ಇದೇ ಥರ ಬೆಕ್ಕನ್ನೇನಾದರೂ ನಾವು ಶೆಲ್ಟರ್ಗಳಲ್ಲಿ ತೊಗೊಂಬರ್ತೀವಿ ಅಂತ ಅಂದರೆ ಸೊ ಅದಕ್ಕೆ ಏನೇನು ಕಾಯಿಲೆ ಇರುತ್ತೋ ಏನೋ ಗೊತ್ತಾಗಿರಲ್ಲ. ಸೊ ಅಲ್ಲಿ ಶೆಲ್ಟರ್ಗಳೆಲ್ಲ ಹೆಂಗಪ್ಪ ಅಂತ ಅಂದರೆ ಅಲ್ಲಿ ಇಲ್ಲಿ ಎಲ್ಲ ತಪ್ಪಿಸ್ಕೊಂಡ್ ಬಂದಿರುತ್ತಲ್ಲ ಬೆಕ್ಕುಗಳು, ಅದನ್ನ ಶೆಲ್ಟರ್ ಅಲ್ಲಿ ಒಂದು ಗಂಡು ಇನ್ನೊಂದು ಹೆಣ್ಣು ಜೊತೆ ಸೇರ್ಕೊಂಡು ಇನ್ನೊಂದು ಮರಿ ಹಾಕಿರುತ್ತೆ. ಸೊ ಅದನ್ನು ಕೂಡ ಶೆಲ್ಟರ್ ಅಲ್ಲಿ ಫ್ರೀ ಆಗಿ ಯಾವುದಕ್ಕೂ ಕೂಡ ಟ್ರೈನ್ಡ್ ಆಗಿರಲ್ಲ. ಸೊ ಟ್ರೈನ್ಡ್ ಆಗದೆ ಇರೋ ಕ್ಯಾಟನ್ ಏನಾದ್ರೂ ಮನೆ ಒಳಗಡೆ ತಂದು ಬಿಟ್ಕೊಂಡ್ರೆ ಅದು ಮಾಡೋ ಗಲೀಜ್ ಅಂತೂ ನಿಮ್ಗೆ ಲೈಫ್ ಅಲ್ಲಿ ಬೆಕ್ಕೆ ಇಟ್ಕೋಬಾರ್ದು ಮನೇಲಿ ಅಂತ ಅನ್ನಿಸ್ಬಿಡುತ್ತೆ. ಮತ್ತೆ ಅಡಾಪ್ಷನ್ ಸೆಂಟರ್ ಏನಾದ್ರು ಈ ಬೆಕ್ಕುಗಳನ್ನ ತಗೊಂಡ್ಬರ್ತೀವಿ ಅಂತ ಅಂದ್ರೆ ಸೊ ಫಸ್ಟ್ ನಾವು ಅವ್ರಿಗೆ ಅಪ್ಲಿಕೇಶನ್ ಹಾಕ್ಬೇಕು. ಸೊ ಈ ತರ ಬ್ರೀಡ್ ನಮಗೆ ಬೆಕ್ಕು ಬೇಕು, ಏನಾದ್ರೂ ಸಿಕ್ಕಿದ್ರೆ ನಮಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಅಡಾಪ್ಷನ್ ಸೆಂಟರ್ಗೆ ಹೋಗಿ ಅಲ್ಲಿ ಬೆಕ್ಕು ನಮ್ಗೆ ಯಾವ್ದು ಬೇಕು ಅದನ್ನ ಹೇಳಿ ನಾವು ವಾಪಸ್ ಬರಬೇಕು. ಸೊ ಅದೇ ತರ ಬೆಕ್ಕು ಬಂದ್ರೆ ಅವ್ರು ನಮಗೆ ಕಾಲ್ ಮಾಡ್ತಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು ಅಲ್ಲಿ. ಸೊ ನಾವು ಇದಕ್ಕೆ ಯಾವ ತರ ಊಟ ಕೊಡಬೇಕು ಏನು ಎತ್ತ ಅಂತ ಅವರೇ ಎಲ್ಲ ಹೇಳ್ತಾರೆ. ಸೊ ನಮ್ದು ಏನಪ್ಪಾ ಅಂತ ಅಂದ್ರೆ ಈಗ ನಾವು ದತ್ತು ತಗೋತೀವಲ್ಲ, ಸೊ ಅದೇ ತರ ದತ್ತು ತಗೊಳ್ಳೋದು ಅಡಾಪ್ಷನ್ ಸೆಂಟರ್ ಅಂದ್ರೆ. ಸೊ ಅವ್ರು ಬಂದು ವೆರಿಫಿಕೇಶನ್ ಮಾಡ್ತಾ ಇರ್ತಾರೆ. ಸೊ ನಾವ್ ಇದಕ್ಕೆ ಫ್ರೀ ಆಗಿ ಫುಡ್ ಊಟ ಎಲ್ಲ ನಮ್ ದುಡ್ಡು ಖರ್ಚು ಮಾಡಿ ಕೊಟ್ರು ಕೂಡ ಏನೋ ಒಂಥರ ಬೇರೆಯವ್ರ ಕಂಟ್ರೋಲ್ ಅಲ್ಲಿ ಭಯದಿಂದ ನಾವು ಸಾಕೋಬೇಕು. ಅಯ್ಯೋ ಬರ್ತಾರೆ, ಚೆಕ್ ಮಾಡ್ತಾರೆ, ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ಫೈನ್ ಹಾಕ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಊಹಾಪೋಹಗಳಿರುತ್ತೆ. ಮತ್ತೆ ಇಲ್ಲಿ ನೋಡಿ, ಇದು ಈಗ ಕಕ್ಕ ಮಾಡ್ತಾ ಇದೆ. ಸೊ ಇದೇ ಬಾಕ್ಸ್, ಇದಕ್ಕೆ ಯಾವ ತರ ಟ್ರೈನ್ ಮಾಡಿದ್ದಾರೆ ಅಂತ ಅಂದ್ರೆ ನೋಡಿ, ಕಕ್ಕ ಮಾಡಿ ಅದೇ ಮಣ್ಣು ಹಾಕಿ ಹೊರಗಡೆ ಬರುತ್ತೆ. ಸೊ ಇನ್ನೊಂದ್ಸರಿ ಏನಾದ್ರು ಅದು ಕಕ್ಕ ಮಾಡ್ಬೇಕು ಅಂತ ಅಂದ್ರೆ ನಾವು ಅದನ್ನ ಕ್ಲೀನ್ ಮಾಡಿರ್ಬೇಕು. ಇಲ್ಲ ಅಂತ ಅಂದ್ರೆ ಈ ಬಾಕ್ಸ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಕಿರ್ಚ್ಕೊಳ್ಳುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ನಮ್ಗೆ, ಓಕೆ ಇಲ್ಲೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿದೆ, ಇದು ಕ್ಲೀನ್ ಮಾಡ್ಬೇಕು ಅಂತ. ಸೊ ಅಷ್ಟರೊಳಗಡೆ ಅವಿಕ್ಷಾ ಎಲ್ಲಾರ್ಗು ಫ್ರೆಂಡ್ಸ್ಗಳಿಗೆ ವಿಷಯ ತಿಳಿಸ್ಬಿಟ್ಟಿದ್ರು. ಸೊ ಅವರೆಲ್ಲ ನಮ್ಮ ನೈಬರ್ಸ್ ಎಲ್ಲ ಆಲ್ರೆಡಿ ಬೆಕ್ಕನ್ ಜೊತೆ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ರು.
ಸೊ ನೋಡಿ ಸಿಕ್ಕಾಬಿಟ್ಟೆ ಬೇಗ ಫ್ರೆಂಡ್ಲಿ ಆಯಿತು ಬೆಕ್ಕು. ಸೊ ನಾವು ಅಂದ್ಕೊಂಡಿದ್ವಿ ಅಯ್ಯೋ ಅದೇನಾದರೂ ಮುಟ್ಟಕ್ಕೆ ಹೋದ್ರೆ ಕಚ್ಚುತ್ತೇನೋ ಪರ್ಚುತ್ತೇನೋ ಅಂತ. ಸೊ ಆ ಥರ ಏನೂ ಕೂಡ ಆಗಲಿಲ್ಲ. ಇದು ವಿತಿನ್ ಒಂದು 5-10 ಮಿನಿಟ್ಸ್ ಒಳಗಡೆನೆ ಎಲ್ಲರ ಜೊತೆನೂ ಹೊಂದ್ಕೊಬಿಡ್ತು. ಸೊ ಮೈ ಮುಟ್ಟಿಸ್ಕೊಳ್ಳೋದಾಗ್ಲಿ, ಈ ಥರ ತಲೆ ಮುಟ್ಟಿಸ್ಕೊಂಡು ಕೆರ್ಸ್ಕೊಳ್ಳೋದಾಗ್ಲಿ ಒಂಥರ ಸಿಕ್ಕಾಬಿಟ್ಟೆ ಫ್ರೆಂಡ್ಲಿ ಆಗಿತ್ತು. ಸೊ ನಮ್ಮ ನೈಬರ್ ಮಕ್ಳುಗಳಂತೂ ಇದ್ರ ಜೊತೆ ಆಡೋದಕ್ಕೆ ಸಿಕ್ಕಾಬಿಟ್ಟೆ ಇಷ್ಟಪಡ್ತಾ ಇದ್ರು. ಅಂದಾಗೆ ಬರೀ ಬೆಕ್ಕು ತಂದು ಅದಕ್ಕೆ ಬೇಕಾಗಿರೋ ಐಟಮ್ ತರದೇ ಇರೋಕ್ಕಾಗುತ್ತಾ? ಸೊ ಸರಿ ಅಂತ ನಮ್ಮ ಮನೆ ಹತ್ರನೇ ಒಂದು ಪೆಟ್ ಸ್ಮಾರ್ಟ್ ಅಂತ ಒಂದು ಶಾಪ್ ಇದೆ. ಸೊ ಅಲ್ಲೇನಪ್ಪ ವಿಶೇಷ ಅಂತ ಅಂದರೆ ಅಲ್ಲಿ ಬೆಕ್ಕು ನಾಯಿಗಳಿಗೆ ಏನೇನು ಆಟ ತಿಂಡಿಗಳಿಗೆ ಏನೇನು ಬೇಕು ಎಲ್ಲನೂ ಕೂಡ ಸೇಲ್ ಮಾಡ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೊಂದು ಫುಲ್ಲು ರ್ಯಾಕು. ಸೊ ಬರೀ ಬೆಕ್ಕುಗಳಿಗೆ ಮಾತ್ರ. ಸೊ ನೋಡಿ ಇಲ್ಲಿ ಫ್ರೆಶ್ ಸ್ಟೆಪ್ಸ್ ಅಂತ ಏನೇನೋ ಒಂದು ಮಲ್ಟಿ ಕ್ಯಾಟ್ ಅಂತ ಏನೇನೋ ಇದೆಯಲ್ಲ, ಸೊ ಇದೆಲ್ಲ ರಿಲೇಟೆಡ್ ಟು ದ ಬೆಕ್ಕುಗಳಿಗೆ ಮಾತ್ರ. ಸೊ ನಾಯಿಗಳಿಗೆ ಸಪ್ರೇಟ್ ಸೆಕ್ಷನ್ ಇದೆ. ಸೊ ನಾವಿಲ್ಲಿ ಇದಕ್ಕೆ ಬೇಕಾದಂಥ ಲಿಟರ್ ಬಾಕ್ಸ್ ಆಗಿರ್ಬೋದು, ಅದಕ್ಕೆ ನೆಕ್ಸ್ಟ್ ಇನ್ನು 1 ತಿಂಗಳು ಬೇಕಾಗಿರೋ ಊಟ ತಿಂಡಿ. ಸೊ ಜೊತೆಗೆ ಅದಕ್ಕೆ ಈಗ ಚಳಿ ಅಲ್ವಾ, ಸೊ ಹೊರಗಡೆ ಏನಾದರೂ ಇಟ್ಕೊಂಡು ಹೋದರೆ ಅದಕ್ಕೂ ಕೂಡ ಸ್ವೆಟರ್ನು ಕೂಡ ತೊಗೊಂಡ್ವಿ. ಮತ್ತು ಅದು ಮಲ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಹಾಸಿಗೆ ಎಲ್ಲ ತೊಗೊಂಡ್ವಿ. ಇದು ಆಲ್ಮೋಸ್ಟ್ ಒಂದು $70-80 ಆಯಿತು. ಸೊ ಅಂದರೆ ನಿಮ್ಗೆ ಹತ್ತತ್ರ ಒಂದು $7,000 ಆಯಿತು. ಸೊ ಜೊತೆಗೆ ಇನ್ನೊಂದೇನಪ್ಪ, ಇದ್ರ ಮೇಂಟೆನೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದಕ್ಕೆ ತಿಂಗಳಿಗೆ ಊಟ ಒಂದು $30-35 ಅಷ್ಟು ಖರ್ಚಾಗುತ್ತೆ. ಸೊ ಒಂದು $15 ಇನ್ಶೂರೆನ್ಸು ಕೂಡ ಇರುತ್ತೆ. ಸೊ ಮಂತ್ಲಿ ಒಂದು $50 ಎತ್ತಿಟ್ಬಿಡ್ಬೇಕು ಅಂತ ಅಂದರೆ ಆಲ್ಮೋಸ್ಟ್ ಒಂದು $4,500-5,000 ಮೇಂಟೆನೆನ್ಸ್ ಬೇಕು. ನೀವು ಅನ್ಕೋಬೋದು, ಅಯ್ಯೋ ಏನಿಲ್ಲ, ನಾವು ಇಂಡಿಯಾದಲ್ಲಿರೋ ಬೆಕ್ಕುಗಳಿಗೆ $1 ಕೂಡ ಖರ್ಚು ಮಾಡಲ್ಲ, ಇಲ್ಲ ಹಾಲು ಕುಡ್ಕೊಂಡು ಆರಾಮ್ಸೆ ಇರುತ್ತೆ ಅಂತ. ಇನ್ನೊಂದೇನಪ್ಪ ಅಂದರೆ ಈ ಬೆಕ್ಕು ಹಾಲು ಕುಡಿಯಲ್ಲ. ಸೊ ಹಾಲನ್ನು ಮೂಸಿ ಸೈಡ್ಗೆ ಇಟ್ಬಿಟ್ಟು ಹೊಟ್ಟೋಗುತ್ತೆ. ಸೊ ಆ ಥರ ಬೆಕ್ಕುಗಳು. ಸೊ ಹಾಲು ಅಂದರೆ ಇದಕ್ಕೆ ಅಲರ್ಜಿ. ಸೊ ಅಂದಾಗೆ ಇಲ್ಲಿ ನಿಮಗೆ ಇನ್ನೊಂದು ಹೇಳಲೇಬೇಕು. ಸೊ ಈ ಬೆಕ್ಕಿಗೆ ಯಾವ ಥರ ಟ್ರೈನ್ ಮಾಡಿದ್ದಾರೆ ಅಂದರೆ, ಸೊ ಸಮಯ ಸಂದರ್ಭಕ್ಕೆ ತಕ್ಕಂತೆ ಇದು ಮಿಯಾವ್ ಮಿಯಾವ್ ಅನ್ನುತ್ತೆ, ಹಲೋ ಹಲೋ ಅಂತಲೂ ಕೂಡ ಅನ್ನುತ್ತೆ. ಏನಪ್ಪ ಇದು ಹಲೋ ಹಲೋ ಅನ್ನುತ್ತಾ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ಲ. ಬನ್ನಿ ಕೇಳಿಸ್ತೀನಿ. ಅಂದಹಾಗೆ ಈ ಓರಿಯೋ ನಿಮಗೆ ಇಷ್ಟ ಆಗಿದ್ರೆ, ಕ್ಯೂಟ್ ಅನ್ಸಿದ್ರೆ, ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಾರ ಬರ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ, ಬಾಯ್ ಬಾಯ್.